Hello, good morning, welcome back to my YouTube channel. ಗೈಸ್ ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ನನ್ನ ವೀಡಿಯೋನ ಇಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟು ಆಲ್. ಗೈಸ್, ಇವತ್ತು ನಾನು ನೆಕ್ಸ್ಟ್ ಡೇ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ಡೈಲಿ ಲಾಗಲ್ಲಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಇವಾಗ ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನಿಮಗೆ ಹೇಳ್ತೀನಿ, ಹಾಗೆ ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿನ ನನ್ನೊಂದಿಗೆ ಲೈಕ್ ಕೊಡೋದ್ರ ಮೂಲಕ ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ಏನು ಗೊತ್ತಾ, ಇವಾಗ ನಾನು ಮಾವಿನಕಾಯಿ ಕಿತ್ಕೊಬಂದಿದ್ವಲ್ಲ, ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪಳುವು ಮಾಡ್ತಾಯಿದ್ದೀನಿ. ಸೊ ಪಳುವು ಯಾರಿಗೆ ಗೊತ್ತಿಲ್ಲ ಅಂದರೆ, ಉತ್ತರ ಕರ್ನಾಟಕದವ್ರಿಗೆ ಪಳುವು ಅಂದರೆ ಏನು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ. ಇದೊಂದು ದಿಢೀರ್ ಅಂತ ಮಾಡುವಂಥ ಉಪ್ಪಿನಕಾಯಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ರೆಡಿ ಆದಮೇಲೆ ನನಗಂತೂ ಇದನ್ನು ಕುತ್ಕೊಂಡು ಹಾಗೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗುತ್ತೆ ಗೈಸ್. ಸೊ ಸೂಪರಾಗಿರುತ್ತೆ. ಸೊ ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು. ಮಾವಿನಕಾಯಿನ ಕಟ್ ಮಾಡಿಕೊಂಡು ನೀಟಾಗಿ ಪಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎರಡು ಮಾವಿನಕಾಯಿ ಸಾಕು, ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ಇದು ಮಾಡಿಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ಗೈಸ್? ನಾವು ಇವಾಗ ರಕ್ಷಿತ್ ಅವರ ಮಾವನ ಮನೆಗೆ ಬಂದಿರೋದು. ಅಂದರೆ ಅಲ್ಲಿ ಕೂಡ ಜಾತ್ರೆ ಇತ್ತು. ಸೊ ಹಾಗಾಗಿ ದೂರ 7 ಕಿಲೋಮೀಟ್ರ್ ಮಾತ್ರ ಇರೋದು. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಜಾತ್ರೆ ಮಹೋತ್ಸವ ಇದೆ ಅಂತ, ಸೊ ಹಾಗಾಗಿ ಬಂದಿರೋದು. ಇದು ಬಂದ್ಬಿಟ್ಟು 1 ವಾರ ಜಾತ್ರೆ ನಡೆಯುತ್ತೆ ಅಂತ. ಸೊ ಹಾಗಾಗಿ ನೆಕ್ಸ್ಟು ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಜಡೆ ಹಾಕಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಕ್ತಾರೆ ಜಡೆನ. ಸೊ ಹಾಗಾಗಿ ಇದು ಇರುವೆ ಜಡೆ ಅಂತ ಹೇಳ್ತಾರಲ್ಲ, ಆ ಥರ ಜಡೆ. ಸೊ ನಾನು ಬಂದಾಗ ಇದು ಸೆಕೆಂಡ್ ಟೈಮ್ ಹಾಕಿಸ್ಕೊಳ್ತಾ ಇರೋದು. ಸೊ ಹಾಗಾಗಿ ನಾನು ಜಡೆ ಹಾಕಿಸ್ಕೊಳ್ತಾ ಇದ್ದೀನಿ. ನನ್ನ ಹೇರ್ಸ್ ಇವಾಗ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹಾಕ್ಸೋಣ ಹೇಗಿರುತ್ತೆ ಅಂತ ನೋಡೋಣ ಅಂತ ಹಾಕಿಸ್ತಾ ಇದ್ದೀನಿ. ಸೊ ಜಾತ್ರೆ ಮಹೋತ್ಸವದಲ್ಲಿ ಕೆಲವೊಂದು ಕಡೆ ಕೆಂಡ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ತೇರು ಎಳಿತಾರೆ. ಕಂಪಲ್ಸರಿ ನಮ್ಮ ಕಡೆಗೆಲ್ಲ ತೇರು ಎಳಿತಾರೆ. ಸೊ ಇಲ್ಲೂ ಕೂಡ ತೇರು ಎಳಿತಾ ಇದ್ದಾರೆ. ದೇವರು ಅದನ್ನು ಸುತ್ತ ಹರಿತಾ ಇರೋದಿದು. ಆ್ಯಕ್ಚುಲಿ ಒಂದೊಂದು ಊರ ಕಡೆ ಒಂದೊಂದು ಥರ ಇರುತ್ತೆ. ಸೊ ಕೆಲವೊಂದು ಊರುಗಳ ಜಾತ್ರೆಗಳನ್ನು ನೋಡೋಕ್ಕೆ ಖುಷಿ ಕೂಡ ಆಗುತ್ತೆ. ಸೊ ಇಲ್ಲಿ ಹಿಂದ್ಗಡೆ ಪಾನಕದ ಗಾಡಿ ಅಂತೆಲ್ಲ ಮಾಡ್ತಾರೆ. ಅಂದರೆ ದಣದಿರ್ತಾರೆ ಜಾತ್ರೆ ಎಲ್ಲ ಮಾಡಿ ಬಿಸಿಲಲ್ಲಿ ಅಂತ. ಆ ಪಾನಕ ಅಂದರೆ ಗಾಡೀಲಿ ಪಾನಕಗಳನ್ನೆಲ್ಲ ಇಟ್ಕೊಂಡು ಏನೋ ರೌಂಡ್ ಹಾಕ್ತಾ ಇರ್ತಾರೆ. ಅದೊಂಥರ ರೇಸ್ ಥರ ಮಾಡ್ತಾರೆ. ಸೊ ನನಗೂ ಇದು ಗೊತ್ತಿರಲಿಲ್ಲ, ಕೆಲವೊಂದು ಕಡೆ ಮಾಡ್ತಾರೆ. ಆ್ಯಂಡ್ ಇವಾಗ ಪಾನಕದ ಗಾಡಿ ಎಲ್ಲ ಹೊಡೆದಾದ್ಮೇಲೆ ಅಲ್ಲೂ ಕೂಡ ಜ್ಯೂಸ್ ಕೊಡ್ತಾರೆ. ಸೊ ಜ್ಯೂಸ್ ಕುಡಿಯೋದು. ಸೊ ಇದು ಕಂಪಲ್ಸರಿ ಆ ಕೆಲವೊಂದು ಊರುಗಳೇ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗ ತೇರು ಎಳೆಯುವಂಥ ಟೈಮು, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಿಸಿಲು ಮಾತ್ರ ಹೆಂಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಇತ್ತು. ಮುಖಕ್ಕೆ ಹೆಂಗೆ ಹೊಡಿತಾ ಇತ್ತು ಅಂದರೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಅಂದ್ರೂ ಅದರಲ್ಲಿ ಸೀರೆ ಉಟ್ಕೊಂಡು ಹೋಗಿರೋದು. ಆ್ಯಕ್ಚುಲಿ ನಾನು ಜಸ್ಟ್ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೆ. ಎಲ್ಲರೂ ಸೀರೆ ಉಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸೀರೆ ಉಟ್ಕೊಂಡಿದ್ದು. ಅಂದರೂ ಆ ಬಿಸಿಲಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗೈಸ್. ಸೊ ಇವಾಗ ದೇವರು ಸುತ್ತಲೂ ಹೋಗ್ತಾ ಇದೆ. ಸೊ ಅದಾದಮೇಲೆ ಅಂದರೆ ಸುತ್ತ ಹೊಡೆದಾದ್ಮೇಲೆ ನೆಕ್ಸ್ಟು ದೇವ್ರನ್ನ ಆ ತೇರು ಒಳಗಡೆ ಕೂರಿಸ್ತಾರಂತೆ. ನಾನು ಇದನ್ನ ಫಸ್ಟ್ ಟೈಮ್ ನೋಡಿರೋದು. ಆ್ಯಕ್ಚುಲಿ ನಮ್ಮೂರ ಕಡೆಗೂ ದೇವ್ರನ್ನ ಮುಂಚೆನೇ ಕೂರಿಸಿರ್ತಾರೆ. ಬಟ್ ಇಲ್ಲಿ ಸುತ್ತ ಹೊಡೆದ್ಬಿಟ್ಟು ಅದಾದಮೇಲೆ ದೇವರು ಮೇಲ್ಗಡೆ ಹೋಗಿ, ಅಂದರೆ ತೇರು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನೀವು ನೋಡ್ಬೋದು ದೇವರು ತೇರು ಒಳಗಡೆ ಹೋಗ್ತಾ ಇರೋದು ಇವಾಗ. ಸೊ ಹಳ್ಳಿ ಅಂತ ಅಂದಮೇಲೆ ಸುತ್ತಮುತ್ತಲು ಹಳ್ಳಿ ಜನ ಎಲ್ಲ ಬಂದಿರ್ತಾರೆ. ಒಂದು ಸ್ವಲ್ಪ ಜಾತ್ರೆ ಚೆನ್ನಾಗಾಗಿರುತ್ತೆ. ಸೊ ನನಗೆ ಜಾತ್ರೆ ಮಹೋತ್ಸವ ಅಂತ ಅಂದ ತಕ್ಷಣವೇ ನಂಗೆ ನೆನಪಾಗೋದು ಶಿರಹಟ್ಟಿ ಜಾತ್ರೆ. ಸೊ ಯಾರಿಗೆಲ್ಲ ಶಿರಹಟ್ಟಿ ಜಾತ್ರೆ ಬಂದಿದ್ದೀರಾ, ನೋಡಿದ್ದೀರಾ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಲಾಸ್ಟ್ ಇಯರ್ ಹೋಗಿದ್ದೆ. ತುಂಬ ವರ್ಷಗಳಾಗಿತ್ತು ಹೋಗಿರಲಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು ಹೋಗಿದ್ದು, ಮೊದಲನೇ ವರ್ಷ ಅಲ್ಲಿ ಹೋಗಿದ್ದು. ಅದಾದಮೇಲೆ ಮತ್ತೆ ಹೋಗಿಲ್ಲ. ಈ ವರ್ಷ ಹೋಗೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ. ಒಂದು ಜಾತ್ರೆ ಅಂದರೆ ನನಗೆ ಸಿಕ್ಕಾಪಟ್ಟೆ, ಅದು ಎಂಥ ಕ್ರೌಡು ಅಂತೀರಾ. ಈ ತೇರು ಏನಿದೆ, ಈ ತೇರ ಒಂದು 4 ಪಟ್ಟು ಇದೆ ಆ ಶಿರಹಟ್ಟಿ ಜಾತ್ರೆ ತೇರು ಬಂದುಬಿಟ್ಟು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ.
ಸೊ ದೇವರು ಇವಾಗ ಮೇಲ್ಗಡೆ ಹತ್ತಿ ಕುತ್ಕೊಂಡಿದ್ದಾಯಿತು. ಸೊ ಇವಾಗ ತೇರನ್ನ ಮುಂದೆ ಎಳಿತಾರೆ ಅನಿಸುತ್ತೆ. ಇಲ್ಲಿ ತೇರನ್ನ ಒಂದು 5 ಸ್ಟೆಪ್ಪು ಮಾತ್ರ ಎಳಿತಾರೆ. ಸೊ ಚೆನ್ನಾಗಿರುತ್ತೆ. ಕ್ರೌಡು ಕೂಡ ಹಾಗೇ ಇತ್ತು. ನೋಡಿ ನಾನು ಯಾವ ಥರ ಇದ್ದೀನಿ, ಫುಲ್ ಬಿಸಿಲು. ಜಾತ್ರೆ ಮಹೋತ್ಸವ ಅಂದ ತಕ್ಷಣ ಏನು ಗೊತ್ತಾಗುತ್ತೆ ಅಂತಂದರೆ, ಕೆಲವೊಬ್ಬರು ಹಳ್ಳಿ ಮನೆ ಕಡೆಗೆಲ್ಲ, ಅಂದರೆ ಹಳ್ಳಿಯಲ್ಲಿದ್ದವರೆಲ್ಲ ಬೇರೆ ಕಡೆ ದುಡಿಯೋಕ್ಕೆ ಹೋಗಿರ್ತಾರೆ, ಆಮೇಲೆ ಮದುವೆ ಮಾಡಿಕೊಟ್ಟು ಬೇರೆ ಊರಿಗೆ ಕಳಿಸಿರ್ತಾರೆ ಹೆಣ್ಮಕ್ಳನ್ನ. ಸೊ ಎಲ್ಲರೂ ಒಂದೇ ಜಾಗದಲ್ಲಿ ಸೇರೋ ಅಂಥದ್ದು ಜಾತ್ರೆ ಮಹೋತ್ಸವ ಅಂತ ಆಗಿರುತ್ತೆ. ಈಗ ಹಬ್ಬ ಹರಿದಿನಗಳಲ್ಲಿ ಹೇಗಿರುತ್ತೆ ಅಂತಂದರೆ, ಹಬ್ಬ ಅವ್ರ ಮನೇಲೂ ಮಾಡಿರ್ತಾರೆ, ಇವ್ರ ಮನೇಲೂ ಮಾಡಿರ್ತಾರೆ, ಬಟ್ ಜೊತೆಯಾಗಿ ಸೇರೋಕ್ಕಾಗಲ್ಲ. ಬಟ್ ಈ ಜಾತ್ರೆ ಅಂತ ಅಂದ ತಕ್ಷಣ ಎಲ್ಲರೂ ಒಟ್ಟುಗೂಡ್ಬೋದು. ಸೊ ಅದಕ್ಕೋಸ್ಕರ ಈ ಜಾತ್ರೆಗಳೆಲ್ಲ ಇನ್ನೂ ಇದ್ದಾವೆ. ಏನಂತೀರಾ ಅಲ್ವಾ? ಸರಿನಾ ಅಲ್ವಾ? ಸರಿನಾ ತಪ್ಪ ಅಂತ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಹಾಂ ಅಯ್ಯೋ ವಿಡಿಯೋನೇ ಆಗಿಲ್ಲ, ಅದು ಆಗಿಲ್ಲ. ರಕ್ಷಿ ಸೊ ನಾನು ಆವಾಗಲೇ ಪಾನಕದ ಗಾಡಿ ಹೊಡಿತಾರೆ ಇಲ್ಲಿ ಅಂತ ಹೇಳಿದೆ ಅಲ್ವಾ. ಸೊ ರಥದಿಂದ ಒಂದು 500 ಮೀಟರ್ ದೂರ ರೌಂಡಾಗಿ ರಥದ ಸುತ್ತಲೂ ಪಾನಕದ ಗಾಡಿ ಥರ ಹೊಡಿತಾರೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ಪಾನಕ ಕೊಡ್ತಾರೆ. ಸೊ ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ಏನಂತೀರಾ? ನನಗಂತೂ ಇಷ್ಟ ಆಯಿತು ಆ್ಯಕ್ಚುಲಿ. ಇದೊಂಥರ ಜಾತ್ರಾ ಎಲ್ಲರೂ ಸೇರಿ ಮಾಡೋ ಅಂಥದ್ದು, ಎಲ್ಲರೂ ಕೂಡಿ ಮಾಡೋ ಅಂಥದ್ದು ಒಂದು ಇದನ್ನು ಜಾತ್ರಾ ಮಹೋತ್ಸವ. ಈ ಥರ ಇನ್ನೂ ಈ ಜಾತ್ರೆ ನಡೀತಾವಲ್ಲ, ಅದೊಂದು ಖುಷಿ ಪಡಬೇಕಷ್ಟೆ. ಇನ್ನೂ ಕೆಲವು ವರ್ಷಗಳೆಲ್ಲ ಅದು ಆಗೋಗ್ಬಿಟ್ರೆ ಜಾತ್ರೆ ಅನ್ನೋದು ಮರ್ತೋಗ್ತಾರೋ ಏನೋ. ಬಟ್ ಅಂದರೂ ಇವಾಗಲೂ ಅಂದರೆ 90s ಇವರಿಗೆಲ್ಲ ಜಾತ್ರೆ ಅಂದರೆ ಹೌದು ಅನ್ನೋ ಥರ ಇರುತ್ತೆ. ನೆಕ್ಸ್ಟ್ ಮಕ್ಳಿಗೆ ಹೇಗಿರುತ್ತೋ ಗೊತ್ತಿಲ್ಲ ನನಗೆ. ಸೊ ನಾವು ಜಾತ್ರೆ ಮುಗಿಸ್ಕೊಂಡು ನೈಟು ಊಟ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಊಟಕ್ಕೆ ಹೋಗಿದ್ವಿ. ಸೊ ಇದು ಬಂದುಬಿಟ್ಟು ಗೋಧಿ ಪಾಯಸ, ನಾವೇನು ಹುಗ್ಗಿ ಅಂತ ಹೇಳ್ತೀವೋ ಅದು, ಆ್ಯಂಡ್ ಅನ್ನ ಸಾಂಬಾರು ಚೆನ್ನಾಗಿತ್ತು. ಸಾಂಬಾರನ್ನ 2 ಸರಿ ಹಾಕಿಸ್ಕೊಂಡು ತಿಂದೆ ನಾನು. ಅದಾದಮೇಲೆ ನೆಕ್ಸ್ಟ್ ನಾವೆಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ನೋಡಿ ಮೈತ್ರಿ ನಿಮ್ ಬರಲ್ಲ ನೀವು ಪೋಸೇ ಕೊಡಲ್ಲ. ಕಟ್ ಮಾಡಿ ಇಲ್ಲ, ನೀನ್ ಕಟ್ ಮಾಡ್ಕೊಡು, ನಾನು ಕಟ್ ಮಾಡಿ ಕಟ್ ಅವಳು ಆಡ್ತಾಳೆ, ಡವ್ ಮಾಡ್ತಿದ್ದಾಳ ಅಷ್ಟೇ. ಅಮೃತಂದು, ರಕ್ಷಿದು, ಮೈತ್ರಿದು, ನಂದು, ಅರ್ಷಿತಂದು. ನೆಕ್ಸ್ಟ್ ಇಂದ ನನಗಾಗು. ಆಪೋಸಿಟ್ ಆಫ್ ಮಾಡಲ ಅಭಿಯಾನ ಅಕ್ಕ ಮುಂದೆ ಒಂದು ಇಟ್ಕೊಳ್ಳಲ್ಲ. ನನ್ನ ಕೈ ನಿಲ್ಸಕ್ಕಾಗಲ್ಲ. ಇಬ್ರು ಬರ್ತೀರಾ? ಇಟ್ಕೊಳಕೈತೆ ಜಾತೈತೆ.
ಸಿಕ್ಸ್. ಅಕ್ಕ ಈ ಕಡೆಯಿಂದ ತೆಗಿಲ, ಈ ಕಡೆಯಿಂದ ಚೆನ್ನಾಗಿ ಗೊತ್ತೈತೆ.